ಮುಡಾ ಕೇಸ್ಗೆ ಸಂಬಂಧಪಟ್ಟಂಗೆ ಸಿಎಂ ಸಿದ್ದರಾಮಯ್ಯಗೆ ರಿಲೀಫ್ ಸಿಕ್ಕಿದೆ. ಲೋಕಾಯುಕ್ತ ಕೇಸ್ ಓಕೆ, ಸಿಬಿಐ ಯಾಕೆ ಅಂತ ಕೋರ್ಟು ಪ್ರಶ್ನೆ ಮಾಡಿದೆ. ಆ ಮೂಲಕ ಮುಡಾ ಕೇಸನ್ನ ಸಿಬಿಐಗೆ ವಹಿಸಬೇಕು ಅನ್ನೋ ದೂರುದಾರರ ಮನವಿಗೆ ಕೋರ್ಟ್ ನಿರಾಕರಿಸಿದೆ. ಇದು ಸಿದ್ದರಾಮಯ್ಯಗೆ ರಿಲೀಫ್ ನೀಡಿದಂತಿದ್ರೂ ದೂರುದಾರರ ಪ್ಲಾನ್ ಬಿ ಸಿಎಂಗೆ ಟೆನ್ಷನ್ ತಂದೊಡ್ಡಿದೆ. ಸೆಂಟರು ಪ್ರೆಷರ್ ಹಾಕ್ತಿದ್ದಾರೆ. ನಮ್ಮ ಕರ್ನಾಟಕದಿಂದ ಇರುವಂಥ BJP ಅವರು ಮತ್ತು ಬೇರೆ ವಿರೋಧ ಪಕ್ಷವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ. ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ನಾವಾಗಲೇ ಹೇಳಿದ್ದೀವಿ. ಈ ಒಂದು ಭಾಳ ಗಂಭೀರವಾದ ಒಂದು ಪ್ರಕರಣ, ಮುಖ್ಯಮಂತ್ರಿ ಅವರು ಸ್ವಯಂ ಅವರ ಒಂದು ಪತ್ನಿಯ ಹೆಸರು ಇರೋ ಕಾರಣಕ್ಕಾಗಿ ರಾಜೀನಾಮೆ ಕೊಡಬೇಕು ಅಂತ ಭಾಳಷ್ಟು ಕಡೆ ಹೇಳಿದ್ದೀವಿ. ಪಕ್ಷದಿಂದ ಅಧಿಕೃತವಾಗಿಯೂ ಕೂಡ ಹೇಳಿದ್ದಾರೆ. ರಾಜಕೀಯ ಪ್ರೇರಿತ ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. Two institutions can't do at the same time. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ವಿ. ಸೊ ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿಯಾಗಿರೋದ್ರಿಂದ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ನಾನು ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಇದರಲ್ಲಿ ಯಾವುದೇ ನಂದಾಗಲಿ ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದಾಗಲಿ ಯಾವುದೇ ಪಾತ್ರ ಇಲ್ಲ. 0. ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿ ಕೊಟ್ಟಿದ್ದು ನ್ಯಾಯವಾಗಿದೆ, ಅದು ಸರಿ ಇಲ್ಲ ಅಂತ ಹೇಳಿದ ಮೇಲೆ ವಾಪಸ್ಸು ಕೊಟ್ಟಾಗಿದೆ. ಬಿರುಗಾಳಿ, ಬೆಂಕಿ ಬಿರುಗಾಳಿ, ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಬಿರುಗಾಳಿ ಸೃಷ್ಟಿಯಾಗಿ ಬಿಟ್ಟಿತ್ತು. ಮೂಡಾ ಕೇಸು ಅದ್ಯಾವಾಗ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಬಂದು ಬಿಟ್ಟಿತ್ತು. ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರನ್ನ ಕಾಡುವುದಕ್ಕೆ ಶುರು ಮಾಡ್ತು. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಬಿರುಗಾಳಿ ಸೃಷ್ಟಿಸಿ ಬಿಟ್ಟಿತ್ತು. ಇವತ್ತು ಮೂಡಾ ಹಗರಣ ಬಗೆದಷ್ಟು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗ್ತಾ ಇರುವಂಥದ್ದು. 300 ಕೋಟಿಗೂ ಹೆಚ್ಚು ಆಸ್ತಿಯನ್ನ ಸೀಸ್ ಮಾಡಿದ್ದಾರೆ. ಯಾರು ಬ್ರೋಕರ್ ಇದ್ದ ಅವನ ಎಲ್ಲ ಆಸ್ತಿಗಳು ಸುಮಾರು 142ಕ್ಕೂ ಹೆಚ್ಚು ಆಸ್ತಿಯನ್ನ ಸೀಸ್ ಮಾಡಿದ್ದಾರೆ. ಒಂದು ಇತಿಹಾಸ ಇರುವಂಥದ್ದು ಸಂಸ್ಥೆ ಮೂಡಾ ಅಂತ ಸಂಸ್ಥೆಯಲ್ಲಿ ಒಂದು ಹಗರಣ ನಡೆದಿರೋ ಕಾರಣಕ್ಕಾಗಿ ಅವರು ತಮ್ಮ ರಾಜೀನಾಮೆ ಕೊಟ್ಟು ಒಂದು ಫ್ರೀ ಆಗಿರುವಂಥದ್ದು, ಅವ್ರದ್ದು ಪ್ರಭಾವ ಇಲ್ಲದೆ ಇರುವಂಥದ್ದು ಒಂದು ಸಂಸ್ಥೆ ಮೂಲಕ ಇದು ತನಿಖೆ ಆಗಬೇಕಾಗಿ ನಾವು ಅಂದಿನ ಕಾಲದಲ್ಲಿ ಆಗ್ರಹಿಸ್ತಾ ಬಂದಿದ್ದೀವಿ. ನೋಡಿ, ಅದು ಎನ್ಕ್ವೈರಿ ಮಾಡ್ತಿದ್ದಾರೆ. ಅದು ಕಂಪ್ಲೀಟ್ ಆಗ್ಬೇಕಾದ್ರೆ ಎಲ್ಲರೂ ಕರೆದ ಎನ್ಕ್ವೈರಿ ಮಾಡ್ತಾರೆ. ಇದೇನು ಹೊಸದಲ್ಲ. ED ಅವ್ರು ನೋಟಿಸ್ ಕೊಡೋದು, ಲೋಕಾಯುಕ್ತ ಕರೆಸೋದು ಇದೇನು ಹೊಸದಲ್ಲ. 2 ಕಡೆ ಘರ್ಷಣೆ ಪ್ರಾರಂಭ ಆಗಿದೆ. 2 ಲಾ ಮಾಡಲಿಕ್ಕೆ ಎಲ್ಲೂ ಪ್ಯಾರಲಲ್ ಆಗಿ ಬರೋಲ್ಲ. ಅದು ನ್ಯಾಯಾಲಯ ಅಂತಿಮವಾಗಿ ಹೇಳಬೇಕು. ಒಬ್ಬರೇ ಮಾಡಬೇಕಾ? ನಮ್ಮ ಲೆಕ್ಕಲೆ ಒಬ್ಬರೇ ಮಾಡಬೇಕು, 2 ಮಾಡ್ಲಿಕ್ಕೆ ಆಗೋಲ್ಲ ಏಜೆನ್ಸಿ. ಬಿಜೆಪಿ ಪಾಲಿಗೆ ಮೂಡಾ ಅನ್ನೋದು ಬ್ರಹ್ಮಾಸ್ತ್ರವೇ ಆಗ್ಬಿಟ್ಟಿತ್ತು. ಮೂಡಾ ಕೇಸನ್ನ ಮುಂದಿಟ್ಕೊಂಡು ಸಿಎಂ ಮೇಲೆ ವಾಗ್ದಾಳಿ ಮಾಡೋಕೆ ಶುರು ಮಾಡಿದ್ರು. ಇಷ್ಟೇ ಅಲ್ಲ, ಪ್ರಕರಣವನ್ನ ಲೋಕಾಯುಕ್ತ ತನಿಖೆಗೂ ವಹಿಸಲಾಗಿತ್ತು. ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಶುರು ಮಾಡಿ ವರದಿಯನ್ನು ರೆಡಿ ಮಾಡಿದ್ರು. ಹಿಂಗಿರಬೇಕಾದ್ರೇನೆ ದೂರುದಾರರು ಮೂಡಾ ಕೇಸನ್ನ ಸಿಬಿಐಗೆ ವಹಿಸಬೇಕು ಅಂತ ಪಟ್ಟು ಹಿಡಿದೇ ಬಿಟ್ಟಿದ್ರು. ಇದು ಹೈಕೋರ್ಟಿನ ಮೆಟ್ಟಿಲನ್ನು ಏರಿತ್ತು. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಮಾನ್ಯ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ವಿ. ಸೊ ಲೋಕಾಯುಕ್ತ ಸಂಸ್ಥೆ ರಾಜ್ಯ ಸರ್ಕಾರ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಮತ್ತು ಮಾನ್ಯ ಮುಖ್ಯಮಂತ್ರಿಗಳೇ ಮೊದಲನೇ ಆರೋಪಿಯಾಗಿರೋದ್ರಿಂದ ಈ ಪ್ರಕರಣ CBI ಕೊಡಬೇಕು ಅಂತೇಳಿ ನಾನು ಏನು ಮಾನ್ಯ ನ್ಯಾಯಾಲಯಕ್ಕೆ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದೆ. ಮೂಡಾ ಪ್ರಕರಣವನ್ನು ಸಿಬಿಐಗೆ ಕೊಡಬೇಕು ಅನ್ನೋ ವಾದ ಮುಂದಿಟ್ಟು ಹೈಕೋರ್ಟ್ ಮೆಟ್ಟಿಲೇರಿದ ಸ್ನೇಹಮಯಿ ಕೃಷ್ಣ, ಗಂಗರಾಜು ಮೊದಲಾದವರು ಲೋಕಾಯುಕ್ತದಲ್ಲಿ ನಡೀತಿರೋ ತನಿಖೆ ಪಾರದರ್ಶಕವಾಗಿಲ್ಲ ಅಂತ ಹೇಳಿದ್ರು. ಆದ್ರೆ ದೂರುದಾರರ ವಾದವನ್ನ ಒಪ್ಪದ ಧಾರವಾಡ ಪೀಠವು ಮೂಡಾ ಕೇಸನ್ನ ಸಿಬಿಐಗೆ ನೀಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಆ ಮೂಲಕ ಮೂಡಾ ಕೇಸಲ್ಲಿ ಸಿಬಿಐ ಎಂಟ್ರಿಗೆ ಬ್ರೇಕ್ ಹಾಕಿದೆ. ಲೋಕಾಯುಕ್ತ ತನಿಖೆಯೇ ಮುಂದುವರಿಯಲಿ ಅಂತಾನೂ ಹೇಳಿದೆ. ಉಚ್ಚ ನ್ಯಾಯಾಲಯದ ತೀರ್ಪನ್ನು ನಾನು ಸ್ವಾಗತ ಮಾಡ್ತೇನೆ. ಸತ್ಯಮೇವ ಜಯತೆ. ಏನು ಲೋಕಾಯುಕ್ತ ತನಿಖೆ ನಡೀತಾ ಇದೆ, ವಿರೋಧ ಪಕ್ಷಗಳು ದುರುದ್ದೇಶಪೂರ್ವಕವಾಗಿ ಈ ರಾಜ್ಯದ ಆಡಳಿತವನ್ನು ಬುಡಮೇಲು ಮಾಡಲಿಕ್ಕೆ ನಾವೇನು ಒಳ್ಳೆ ರೀತಿಯಿಂದ ಉತ್ತಮ ಆಡಳಿತ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ, ಅದಕ್ಕೆ ಹೊಟ್ಟೆ ಕಿಚ್ಚಿನಿಂದ ಈ ರೀತಿಯಲ್ಲೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಅಂತ ನಾವು ಹೇಳಿದ್ದೇವೆ. ಅದು ಈಗ ಸತ್ಯ ಅಂತೇಳಿ ಹೇಳಿ ಇವತ್ತು ಉಚ್ಚ ನ್ಯಾಯಾಲಯನೇ ತೀರ್ಪನ್ನು ಕೊಟ್ಟಿದೆ. ಆ ತೀರ್ಪು ನಾನು ಸ್ವಾಗತ ಮಾಡ್ತೇನೆ. ಮೂಡಾ ಕೇಸನ್ನು ರಾಜಕೀಕರಣಗೊಳಿಸಿದ ವಿರುದ್ಧವಾಗಿ ನಮ್ಮ ಧ್ವನಿ ಇತ್ತು. ಒಂದು ತನಿಖೆ ಆದೇಶ ಮಾಡಿದಾಗ ಅದನ್ನು ಕೂಡ ನಾವು ಗೌರವಿಸ್ತೀವಿ.
ತನಿಖೆಗೆ ಆದೇಶ ಮಾಡ್ತು ಹೈಕೋರ್ಟ್ ಗೌರ್ಮೆಂಟ್, ಬಿಕಾಸ್ ವಿ ಆರ್ ಲಾ ಬೈಂಡಿಂಗ್ ಸಿಟಿಸನ್ ಆ್ಯಂಡ್ ವಿ ರೆಸ್ಪೆಕ್ಟ್ ಲಾ. ಮತ್ತು ಈಗ ಹೈಕೋರ್ಟು ಎಲ್ಲ ವಿಷಯಗಳನ್ನು ಪರಾಮರ್ಶಿಸಿ CBI ತನಿಖೆ ಕೋರಿಕೆಯನ್ನು ವಜಾಗೊಳಿಸಿದೆ. ಎಸ್, ಮೂಡಾ ಕೇಸಿಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಕರಣದ ತನಿಖೆಯನ್ನ ಸಿಬಿಐಗೆ ನೀಡಬೇಕು ಅಂತ ದೂರುದಾರರ ಮನವಿಯನ್ನ ತಿರಸ್ಕರಿಸಿದೆ. ಅಷ್ಟಕ್ಕೂ ಸಿಬಿಐಗೆ ಬ್ರೇಕ್ ಹಾಕಿ ಲೋಕಾಯುಕ್ತ ತನಿಖೆಗೆ ಒತ್ತು ನೀಡಿದ್ದಕ್ಕೆ ಒಂದು ಕಾರಣನೂ ಇದೆ. ಆ ಕಾರಣ ಏನು ಗೊತ್ತಾ? ದೂರುದಾರರ ನಡೆ. ಸ್ನೇಹಮಯಿ ಕೃಷ್ಣ ಅವರೇ ಅವರ ದೂರಿನಲ್ಲಿ ಈ ತನಿಖೆಯನ್ನು ಲೋಕಾಯುಕ್ತ ಕೊಡಿ ಅಂತ ಕೇಳಿರ್ತಾರೆ. ಅವರ ಅರ್ಜಿಯಲ್ಲೇ ತನಿಖೆಗೆ ಲೋಕಾಯುಕ್ತ ಅವರು ಮಾಡಲಿ ಅಂತ ಕೇಳಿರ್ತಾರೆ. ಲೋಕಾಯುಕ್ತ ಇನ್ನು FIR ರಿಜಿಸ್ಟರ್ ಮಾಡಿರಲ್ಲ, ತನಿಖೆಯನ್ನು ಶುರುನೇ ಮಾಡಿರಲ್ಲ. ಅದೇ ದಿನ ಬಂದು ಹೈಕೋರ್ಟ್ಗೆ ರಿಟರ್ನ್ ಆಗ್ತಾರೆ, ಇಲ್ಲ ನೀವು CBI ಕೊಡಿ ಅಂತ. ಇದು ಯಾವ ತರಹದ ಕಾನೂನು ಪ್ರಕ್ರಿಯೆಯನ್ನು ಪಾಲನೆ ಮಾಡ್ತಾ ಇದ್ದಾರೆ ಅಂತ ನಮಗಂತೂ ಅರ್ಥ ಆಗಲ್ಲ. ಇದ್ರ ಹಿಂದೆ ಕಾಣದೇ ಇರುವಂತಹ ಹಲವಾರು ಕೈವಾಡಗಳಿದೆ ಅಂತ ನಾವು ಭಾವಿಸಿದ್ದೇವೆ. ಎಸ್, ಮೂಡಾ ಪ್ರಕರಣ ತುಂಬಾನೇ ಸೂಕ್ಷ್ಮವಾದ ಪ್ರಕರಣ ಆಗಿರೋದ್ರಿಂದ ಸ್ವತಂತ್ರ ತನಿಖಾ ಸಂಸ್ಥೆಗಿಂತ ಇನ್ವೆಸ್ಟಿಗೇಷನ್ ಮಾಡಬೇಕು ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ವಾದವಾಗಿತ್ತು. ಅದರಂತೆ ಲೋಕಾಯುಕ್ತಕ್ಕೆ ವಹಿಸಿದ ನಂತರ ಮತ್ತೆ ಸಿಬಿಐ ಕಡೆ ಮುಖ ಮಾಡಿದ ದೂರುದಾರರು ಹೈಕೋರ್ಟಿನ ಮೆಟ್ಟಿಲೇರಿದ್ರು. ಆದ್ರೆ ಲೋಕಾಯುಕ್ತ ಸ್ವತಂತ್ರ ಸಂಸ್ಥೆಯಾಗಿದ್ದು ಅದು ತನಿಖೆ ಮಾಡ್ತಿದೆ, ಹಿಂಗಾಗಿ ಸಿಬಿಐ ತನಿಖೆಯ ಅಗತ್ಯತೆ ಇಲ್ಲ ಅಂತ ಹೇಳಿ ದೂರುದಾರರ ಅರ್ಜಿಯನ್ನ ತಿರಸ್ಕರಿಸಿತ್ತು. ಇವತ್ತು ಮೊದಲನೇದಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅವರ ಕುಟುಂಬಸ್ಥರಿಗೆ, ನಮ್ಮೆಲ್ಲರಿಗೂ ಮತ್ತೆ ಲೋಕಾಯುಕ್ತಕ್ಕೆ, ಒಂದು ತನಿಖಾ ಸಂಸ್ಥೆಗೆ ಮತ್ತು ಕಾನೂನಿನ ಪ್ರಕ್ರಿಯೆಗೆ ಇವತ್ತು ಜಯವಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಲೋಕಾಯುಕ್ತ ಅವರು ಮಾಡಿರುವ ವರದಿ, ಮಾಡಿರುವ ತನಿಖೆ ಎಲ್ಲ ಸೂಕ್ತವಾಗಿದೆ ಅಂತ ಆದೇಶವನ್ನು ಕೊಟ್ಟಿದ್ದಾರೆ. CBIಗೆ ಈ ಪ್ರಕರಣವನ್ನು ಕೊಡುವಂಥ ಯಾವುದೇ ತರಹದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇದನ್ನ ನೋಡಕ್ಕೆ ಹೋದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಾನೂನಾತ್ಮಕವಾಗಿ ಜಯವಾಗಿದೆ ಅಂತ ನಾವು ಭಾವಿಸ್ತೇವೆ. ಎತ್ತ ಸಿಎಂ ಸಿದ್ದರಾಮಯ್ಯ ಅವರು ಸಿಬಿಐ ಸಂಕಷ್ಟದಿಂದ ಪಾರಾಗ್ತಾಗಿದ್ದಂತೆ ಸಿದ್ದು ಆಪ್ತರಲ್ಲಿ ಹರ್ಷ ಮನೆ ಮಾಡಿತ್ತು. ಆದ್ರೆ ದೂರುದಾರರು ಯುದ್ಧವನ್ನ ಮುಂದುವರಿಸೋಗಿರಾದೆ ವ್ಯಕ್ತಪಡಿಸಿದ್ರು. ನಾವು ತೀರ್ಪನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಮುಂದಿನ ಹೆಜ್ಜೆ ಇಡ್ತೀವಿ ಅಂತ ಹೇಳಿದ್ರು ದೂರುದಾರರ ಪರ ವಕೀಲರು. ಅರ್ಜಿದಾರರ ಮತ್ತು ದೂರುದಾರರ ವಾದವನ್ನು ಗೌರವಾನ್ವಿತ ನ್ಯಾಯಾಲಯ ಆಲಿಸಿ ತೀರ್ಪಿಗಾಗಿ ಕಾಯ್ದಿರಿಸಿತ್ತು. ಇವತ್ತು ಗೌರವಾನ್ವಿತ ನ್ಯಾಯಾಲಯ ತನ್ನ ತೀರ್ಪನ್ನು ಪ್ರಕಟಿಸಿ ಅರ್ಜಿದಾರರ ಅರ್ಜಿಯನ್ನು ವಜಾಗೊಳಿಸಿ ಆದೇಶವನ್ನು ಮಾಡಿದೆ. ನಾವು ಸರ್ಟಿಫೈಡ್ ಕಾಪಿಗೆ ಅಪ್ಲೈ ಮಾಡ್ತೀವಿ. ಸರ್ಟಿಫೈಡ್ ಕಾಪಿ ಸಿಕ್ಕ ತಕ್ಷಣವೇ ಗೌರವಾನ್ವಿತ ನ್ಯಾಯಾಲಯ ಯಾವ ರೀತಿಯಾದಂಥ ಅಬ್ಸರ್ವೇಷನನ್ನು, ಫೈಂಡಿಂಗ್ಸನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ನಾವು ಅಧ್ಯಯನವನ್ನು ಮಾಡಿ ಸೀನಿಯರ್ ಕೌನ್ಸಿಲ್ ಜೊತೆಗೆ ನಾವು ಅದನ್ನು ಚರ್ಚೆಯನ್ನು ಕೂಡ ಮಾಡಿ, ನಮ್ಮ ಲೀಗಲ್ ಟೀಮ್ನವರು ಕೂಡ ಅದನ್ನು ಚರ್ಚೆ ಮಾಡಿ ಮುಂದೆ ಗೌರವಾನ್ವಿತ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ನಾವು ಮೇಲ್ಮನವಿಯನ್ನು ಸಲ್ಲಿಸ್ತೇವೆ. ನಾವು ಮುಂದೆ ಕಾನೂನಾತ್ಮಕವಾಗಿ ಯಾವ ನಿರ್ಧಾರಗಳನ್ನು ಮತ್ತು ಕಾನೂನಿನ ಪರಿಧಿಯಲ್ಲಿ ಯಾವ ರೀತಿಯಾದಂಥ ಅವಕಾಶ ಇದೆ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿ ಮುಂದೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಮೇಲ್ಮನವಿಯನ್ನು ಸಲ್ಲಿಸ್ತೇವೆ. ಸದ್ಯ ಲೋಕಾಯುಕ್ತ ಈ ಪ್ರಕರಣದ ತನಿಖೆ ನಡೆಸ್ತಿದೆ. ಆ ಲೋಕಾಯುಕ್ತ ತನಿಖೆಗೆ ಅಡ್ಡಿ ಆಗಬಾರ್ದು. ಲೋಕಾಯುಕ್ತದ ಮೇಲೆ ಪ್ರಭಾವ ಇರಬಹುದು. ಆದ್ರೆ ಲೋಕಾಯುಕ್ತ ವರದಿಯಲ್ಲಿ ಲೋಪಗಳು ಕಾಣಿಸ್ತಿಲ್ಲ. ಸಿಬಿಐಗೆ ವಹಿಸಲು ಲೋಕ ವರದಿಯಲ್ಲಿ ತಾರತಮ್ಯಗಳಿಲ್ಲ. ಹೀಗಾಗಿ ಸಿಬಿಐಗೆ ವಹಿಸುವ ಅರ್ಜಿ ವಜಾಗೊಳಿಸಲಾಗಿದೆ. ಹೀಗೆ ಒಂದಷ್ಟು ಕಾರಣಗಳನ್ನು ನೀಡಿದ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರಿದ್ದ ಪೀಠ ಪ್ರಕರಣದ ತೀರ್ಪನ್ನ ಪ್ರಕಟಿಸಿದೆ. ಸಿಬಿಐಗೆ ಕೊಡಬೇಕು ಅನ್ನೋ ವಾದವನ್ನ ತಿರಸ್ಕಾರ ಮಾಡಿದೆ. ಆದ್ರೆ ಇದನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ ಅಂತಿರೋ ದೂರುದಾರರು ಸುಪ್ರೀಂ ಕೋರ್ಟಿನ ಮೊರೆ ಹೋಗೋದಕ್ಕೂ ಸಿದ್ಧತೆ ಮಾಡಿಕೊಳ್ತಿದೆ. ಕೋರ್ಟು ದೂರುದಾರರ ಅರ್ಜಿ ತಿರಸ್ಕರಿಸಿದೆಯೇ ಹೊರತು ಸಿಎಂ ಅವರನ್ನ ನಿರಪರಾಧಿ ಅಂತ ಹೇಳಿಲ್ಲ ಅನ್ನೋ ಮೂಲಕ ಸಿಎಂ ವಿರುದ್ಧ ಗುಡುಗಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ. ಉಚ್ಚ ನ್ಯಾಯಾಲಯ ತಿರಸ್ಕರಿಸಿದ್ದಾರೆ. ಸಿಬಿಐ ತನಿಖೆ ಕೋರಿರ್ತಕ್ಕಂಥ ಅರ್ಜಿಯನ್ನ ತಿರಸ್ಕರಿಸಿದ್ದಾರೆ. ಅದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಿರಪರಾಧಿ ಅಂತ ಹೈಕೋರ್ಟ್ ಹೇಳಿಲ್ಲ. ಸಿದ್ದರಾಮಯ್ಯನವರು ಮೂಡಾ ಪ್ರಕರಣದಲ್ಲಿ ಅವ್ರ ಮೇಲೆ ಆರೋಪ ಏನು ಬಂದಿದೆ, ಆರೋಪ ಮುಕ್ತರನ್ನಾಗೇನು ಹೈಕೋರ್ಟ್ ಮಾಡಿಲ್ಲ. ಸಿಬಿಐ ತನಿಖೆ ಕೊಡೋದಿಲ್ಲ ಅನ್ನುವ ತೀರ್ಪನ್ನ ರಾಜ್ಯ ಉಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು. ಇನ್ನು ಮೂಡಾ ಕೇಸಿನ ತನಿಖೆಯನ್ನ ಸಿಬಿಐಗೆ ಕೊಡಬೇಕು ಅಂತ ಕೋರ್ಟಿನ ಮೊರೆ ಹೋಗಿದ್ದ ದೂರುದಾರರು ಈಗ ಪ್ಲಾನ್ ಬಿ ರೆಡಿ ಮಾಡ್ಕೊಳ್ತಿದ್ದಾರೆ. ಕೋರ್ಟು ಸದ್ಯಕ್ಕೆ ಸಿಬಿಐ ತನಿಖೆಯ ಅವಶ್ಯಕತೆ ಇಲ್ಲ ಅಂತ ಹೇಳಿರಬಹುದು. ಆದ್ರೆ ಮುಂದಿನ ದಿನಗಳಲ್ಲಿ ಸಿಬಿಐಗೆ ಕೊಡೋದಕ್ಕೆ ಕಾಲ ಬರುತ್ತೆ ಅಂದಿದ್ರು.
ಈ 3 ತನಿಖಾ ಸಂಸ್ಥೆಗಳು, ತನಿಖಾ ವರದಿಗಳು ಯಾರೂ ಸಹ ಇಲ್ಲಿವರೆಗೂ ಪೂರ್ಣವಾಗಿ ವರದಿನೂ ಎಲ್ಲೂ ಕೊಟ್ಟಿಲ್ಲ, ಅರ್ಧ ಬರ್ಧ ಆಗ್ತಾ ಇದೆ. ಹೀಗಾಗಿ ಈ ಹಂತದಲ್ಲಿ CBIಗೆ ಬೇಡ ಅಂತ ಹೇಳಿರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಇವೆಲ್ಲ ತನಿಖಾ ಸಂಸ್ಥೆಗಳು ತನಿಖೆಗಳು ಪಾರದರ್ಶಕವಾಗಿ ಮಾಡದಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದಾಗ ನಾವೇನು ಮಾಡ್ಬೋದು, CBI ಕೊಡಿ ಇದನ್ನ ಇಲ್ಲ ಅಂತ ಕೇಳ್ಬೋದು. ಸಿಬಿಐನಿಂದ ಬಚಾವ್, ಇಡಿ ಇಕ್ಕಳದಲ್ಲಿ ವಿಲವಿಲ. ಇನ್ನು ಮೂಡಾ ಕೇಸಿಗೆ ಸಂಬಂಧಿಸಿದಂತೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಂದ ಹಿಡಿದು ಎಲ್ಲರನ್ನೂ ವಿಚಾರಣೆ ಮಾಡಲಾಗಿದೆ. ಲೋಕಾಯುಕ್ತ ತನಿಖೆಯಲ್ಲಿ ಸಿಎಂ ಹಸ್ತಕ್ಷೇಪದ ವಿಚಾರವಾಗ್ಲಿ, ಸಿಎಂ ಅವರಿಂದ ಸಿಎಂ ಕುಟುಂಬದಿಂದ ಅನ್ಯಾಯ ಆಗಿದೆ ಅನ್ನೋದರ ಬಗ್ಗೆ ಕುರುಹುಗಳಾಗ್ಲಿ ಇಲ್ಲವೇ ಇಲ್ಲ ಅನ್ನೋ ಮಾತುಗಳಿವೆ. ಹಿಂಗಿರಬೇಕಾದ್ರೇನೆ ಸಿಬಿಐಗೆ ವಹಿಸಬೇಕು ಅನ್ನೋ ವಾದ ಕೇಳಿ ಬಂದಿತ್ತು. ಆದ್ರೆ ಹೈಕೋರ್ಟೇ ಸಿಬಿಐಗೆ ಕೊಡೋ ಅಗತ್ಯ ಇಲ್ಲ ಅಂತ ಹೇಳಿದ್ರಿಂದ ಸಿಬಿಐ ಸಂಕಷ್ಟದಿಂದ ಸಿಎಂ ಸಿದ್ದರಾಮಯ್ಯ ಪಾರಾಗಿದ್ದಾರೆ. ಇಷ್ಟಾದ್ರೂ ಸಿಎಂ ರನ್ನ ಕಾಡ್ತಿದೆ ಇಡಿ ಇಕ್ಕಳ. ಎಸ್, ಸಿಎಂ ಸಿದ್ದರಾಮಯ್ಯಗೆ ಈಗ ಇಡಿ ಸಂಕಷ್ಟ ಕಾಡ್ತಾಗಿದೆ. ಲೋಕಾಯುಕ್ತ ಸಿಬಿಐನಿಂದ ತಪ್ಪಿಸಿಕೊಂಡ್ರು. ಇಡಿ ಅಧಿಕಾರಿಗಳು ಮೂಡಾದ ಬೆನ್ನತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯರ ಬೆನ್ನು ಬಿದ್ದಿದ್ದಾರೆ. ಮೂಡಾದಲ್ಲಿ ಅಕ್ರಮ ಆಗಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ದಾಖಲೆಗಳನ್ನ ಕಲೆ ಹಾಕಿದ್ದಾರೆ ಅನ್ನೋ ಮಾತು ಇದೆ. ಆದ್ರೆ ಇಡಿ ಅಧಿಕಾರಿಗಳು ಬಿಜೆಪಿಯ ಕೈಗೊಂಬೆಯಂತೆ ಕೆಲಸ ಮಾಡ್ತಿದೆ. ಲೋಕಾಯುಕ್ತರು ತನಿಖೆ ಮಾಡ್ತಿರೋವಾಗ ಇಡಿ ಯಾಕೆ ಮಧ್ಯಪ್ರವೇಶ ಮಾಡ್ತಿದೆ? ಇಡಿಗೇನು ಇಲ್ಲಿ ಕೆಲಸ ಅನ್ನೋ ಪ್ರಶ್ನೆಯನ್ನು ಕೆಲವರು ಎತ್ತಾಗಿದ್ದಾರೆ. ಬೇಕು ಅಂತ ಪೊಲಿಟಿಕಲ್ ಆಗಿ ಮಾಡ್ತಾ ಇದ್ದಾರೆ. ವಾಟ್ ಈಸ್ ದಿ ಎವಿಡೆನ್ಸ್ ಟು ಶೋ ದಟ್ ದೇರ್ ಇಸ್ ಎ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೇನಿದೆ? ಈ ಮೂಡಾ ಕೇಸನ್ನು ರಾಜಕೀಕರಣಗೊಳಿಸಿದ ವಿರುದ್ಧವಾಗಿ ನಮ್ಮ ಧ್ವನಿ ಇತ್ತು. ರಾಜ್ಯದ ಅತ್ಯಂತ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನು ಅವರ ವ್ಯಕ್ತಿ ಮತ್ತು ಘನತೆಯನ್ನು ಹಾಳು ಮಾಡಿ ಚಾರಿತ್ರ್ಯಹರಣ ಮಾಡ್ತಕ್ಕಂಥ, ಮುಖಕ್ಕೆ ಬಳಸ್ತಕ್ಕಂಥ ರಾಜಕೀಯ ಉದ್ದೇಶಗಳನ್ನು ವಿರೋಧ ಮಾಡ್ತಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೈಕೋರ್ಟ್ ಬಿಗ್ ರಿಲೀಫ್ ನೀಡಿದ್ರಿಂದ ಸಿಎಂ ಸಿದ್ದರಾಮಯ್ಯಗೆ ಮತ್ತಷ್ಟು ಬಲ ಬಂದಂತಾಗಿದೆ. ವಿಪಕ್ಷದಲ್ಲಿ ಮತ್ತು ಸ್ವಪಕ್ಷದಲ್ಲಿನ ವಿರೋಧಿಗಳು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಮತ್ತಷ್ಟು ಭದ್ರ ಆದಂತಾಗಿದೆ. ಸಿಎಂ ಕುರ್ಚಿ ಕದನಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ವಿಪಕ್ಷಗಳ ಹೋರಾಟಕ್ಕೆ ಹಿನ್ನಡೆ ಆದಂತಾಗಿದೆ. ಹೈಕಮಾಂಡ್ ಮಟ್ಟದಲ್ಲಿ ಸಿಎಂಗೆ ಬಲ ಬಂದಂತಾಗಿದೆ. ಡಿಕೆಶಿ ಕುರ್ಚಿ ಕನಸಿಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಂತಾಗಿದೆ. ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ ಸಿಎಂ ಸದ್ಯಕ್ಕೆ ನಿರಾಳರಾಗಿದ್ದಾರೆ. ಸದ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಬಿಐ ಸಂಕಷ್ಟದಿಂದ ದೂರಾಗಿದ್ದಾರೆ. ಹಾಗಂತ ಕಂಪ್ಲೀಟ್ ರಿಲೀಫ್ ಏನೂ ಸಿಕ್ಕಿಲ್ಲ. ಇನ್ನು ಇಡಿ ತನಿಖೆಯ ತೂಗುಗತ್ತಿ ಹಂಗೆ ತೂಗ್ತಾನೇಗಿದೆ. ಯಾವಾಗ ಇಡಿ ಅಧಿಕಾರಿಗಳು ಮೂಡಾ ಕೇಸ್ನಲ್ಲಿ ಸಿಎಂಗೆ ಸಂಕಷ್ಟ ತಂದೊಡ್ತಾರೋ ಅನ್ನೋ ಟೆನ್ಷನ್ನು ಕ್ಷಣ ಕ್ಷಣಕ್ಕೂ ಕಾಡ್ತಾಗಿದೆ.